ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ಈಗಾಗಲೇ ನಾವು ಬಾದಾಮಿ ಅಮಾವಾಸ್ಯೆನ ಆಚರಣೆ ಮಾಡಿರ್ತೇವೆ ಇಷ್ಟೊತ್ತಿಗೆ. ಹಾಗಾಗಿ ಅಮಾವಾಸ್ಯೆ ಆಚರಣೆ ಮಾಡುವಂಥದ್ದು ಜೊತೆಯಲ್ಲಿ ಏನಪ್ಪ ಅಂದರೆ ಅವತ್ತಿನ ದಿವಸವೇ ನಮಗೆ ಶನೇಶ್ವರ ಸ್ವಾಮಿ ಜಯಂತಿಯೂ ಕೂಡ ಇದೆ. ಈ ಅಮಾವಾಸ್ಯೆಗೆ ದಶ ಅಮಾವಾಸ್ಯೆ, ಭಾವುಕ ಅಮಾವಾಸ್ಯೆ ಅಂತಲೂ ಕೂಡ ಕರೆಯುತ್ತಾರೆ. ಇದು ನಮಗೆ ಪ್ರಾರಂಭವಾಗಿರುವಂಥದ್ದು ಬೆಳಗ್ಗೆ 5 ಗಂಟೆ 12 ನಿಮಿಷ ಪ್ರಾರಂಭವಾಗಿರುತ್ತದೆ. ಹಾಗೆ ಮುಕ್ತಾಯ ಆಗುವಂಥದ್ದು ರಾತ್ರಿ 1 ಗಂಟೆ 31 ನಿಮಿಷ, ಅಂದರೆ 12 ಗಂಟೆ ನಂತರ ಸಮಯ ನಮಗೆ ಅದು ನಂತರದ ದಿವಸವಾಗಿರುತ್ತದೆ. ಹಾಗಾಗಿ ನಾವು ಭಾನುವಾರ ಅಂತೇಳಿ ಅಂದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಈಗಾಗಲೇ ನೀವು ಬೆಳಗ್ಗೆ ಪೂಜೆ ಮಾಡಿರೋದ್ರಿಂದ ನಾನೀಗ ತಿಳಿಸ್ಕೊಡ್ತಿರುವಂಥ ಪರಿಹಾರ ಏನಪ್ಪ ಅಂತಂದರೆ, ಶನಿವಾರ ಸೂರ್ಯಾಸ್ತ ನಂತರದಲ್ಲಿ ನೀವು ಸಂಜೆಯ ಸಮಯದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ತುಂಬ ವಿಶೇಷವಾದದ್ದು ಇದು. 13 ವರ್ಷಗಳ ನಂತರ ಬಂದಿರುವಂಥದ್ದು. ಹಾಗಾಗಿ ಏನೆಲ್ಲ ಪರಿಹಾರಗಳು ನಾವು ಈಗ ತಿಳಿದುಕೊಳ್ಳೋಣಂತೆ ಬನ್ನಿ. ಏನಪ್ಪ ಅಂದರೆ ಶನಿ ಜಯಂತಿ ಪ್ಲಸ್ ಅಮಾವಾಸ್ಯೆ ವಿಶೇಷ ಪರಿಹಾರಗಳು. ಒಂದೇ ಪರಿಹಾರ ಅಂದರೆ ಎಳ್ಳೆಣ್ಣೆಯಿಂದ ದೀಪಾರಾಧನೆ. ಈಗಾಗಲೇ ನಾನು ನಿಮಗೆ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಸಂಜೆ ಸೂರ್ಯಾಸ್ತ ನಂತರದಲ್ಲಿ ನೀವು ಒಂದು ಮಣ್ಣಿನ ದೀಪದಲ್ಲಿ ನೀವು ಕಪ್ಪು ಎಳ್ಳನ್ನು ಹಾಕಿ ಎಳ್ಳೆಣ್ಣೆ ಹಾಕಿ ದೀಪಾರಾಧನೆ ಮಾಡಬೇಕು. ಈ ದೀಪವನ್ನು ನೀವು ಮನೆಯ ಹೊರಭಾಗದಲ್ಲಿ ಅಂದರೆ ಹೊಸ್ತಿಲ ಬಳಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡಬೇಕು. ಒಂದು ದೀಪ ಸಾಕು. ಅದನ್ನು ಆ ರೀತಿ ಇಟ್ಟು ನೀವು ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದ್ರ ಜೊತೆಯಲ್ಲಿ 108 ಬಾರಿ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಅಂತ ನೀವು ಹೇಳ್ಕೋಬೇಕಾಗುತ್ತದೆ. ಇನ್ನು ಎರಡನೇ ಪರಿಹಾರ, ಈಗಾಗಲೇ ನೋಡಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ. ಶನಿಚಕ್ರ ರಂಗೋಲಿ. ಈ ರಂಗೋಲಿ ಮೇಲೆ ನೀವು ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು. ಇದು ಏನಪ್ಪ ಅಂತಂದರೆ, ರಂಗೋಲಿ ಹಾಕಿ ಅದರ ಮೇಲೆ ಲಕ್ಷ್ಮಿ ಅನುಗ್ರಹ ಪಡೆಯಲು ಅಕ್ಕಿ, ಆಮೇಲೆ ಶನೇಶ್ವರ ಅನುಗ್ರಹ ಪಡೆಯಲು ಕಪ್ಪು ಎಳ್ಳು ಇಷ್ಟನ್ನು ಹಾಕಿ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪದ ಒಳಗೆ ಎಳ್ಳನ್ನು ಹಾಕಿ ನೀವು ದೇವರ ಮನೆಯಲ್ಲಿ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಶನಿ ದೋಷ ಕೂಡ ಶಮನವಾಗುತ್ತದೆ. ಅದ್ರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕತೆ ಕೂಡ ಕಡಿಮೆ ಆಗ್ತದೆ. ಇನ್ನು ನೋಡಿ, ಮೂರನೇದು ಪರಿಹಾರ ಏನಪ್ಪ ಅಂತಂದರೆ, ಇದನ್ನು ನೀವು ಬೆಳಗ್ಗೆನೂ ಮಾಡ್ಕೋಬೋದು. ಯಾಕಂದರೆ ಸಂಜೆಯ ಸಮಯದ ಸೂರ್ಯಾಸ್ತ ನಂತರದಲ್ಲಿ ನಮಗೆ ಪ್ರಾಣಿಗಳು ಸಿಗೋದಿಲ್ಲ, ಪಕ್ಷಿಗಳು ಸಿಗೋದಿಲ್ಲ. ಹಾಗಾಗಿ ಏನು ಮಾಡಬೇಕಂದ್ರೆ, ಸ್ವಲ್ಪ ಅನ್ನ ಅಥವಾ ರೊಟ್ಟಿ ತೆಗೆದುಕೊಳ್ಳಿ. ಆದಷ್ಟು ಅನ್ನಕ್ಕೆ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಕಾಗೆಗಾದರೂ ಸರಿನೇ, ಅದು ಯಾವುದೇ ಪಕ್ಷಿ ಆದರೂ ಸರಿನೇ, ಒಂದು ಮರದ ಬಳಿ ನೀವು ಇಟ್ಟರೆ ಅದು ಪಕ್ಷಿಗಳು ತಿಂತದೆ. ಅಥವಾ ನಿಮ್ಮ ಟೆರೆಸ್ ಮೇಲೆ ಸಹ ನೀವು ಇಡ್ಬೋದು. ಆ ರೀತಿಯಾಗಿ ಮಾಡೋದ್ರಿಂದ ಪಿತೃದೋಷ ಜೊತೆಯಲ್ಲಿ ಶನಿ ದೋಷವೂ ಕೂಡ ನಿಮಗೆ ನಿವಾರಣೆಯಾಗಿ ನಿಮ್ಮಲ್ಲಿ ತುಂಬಾ ಒಂದು ಒಳ್ಳೆಯದಾಗ್ತಾ ಬರ್ತದೆ. ಇದು ಮೂರನೇ ಪರಿಹಾರ. ಇನ್ನು 4ನೇ ಪರಿಹಾರ ಏನಪ್ಪ ಅಂತಂದರೆ, ಅಶ್ವತ್ಥ ಮರದ ಪರಿಹಾರ. 4ನೇ ಪರಿಹಾರ ಯಾವ ರೀತಿ ಅಂತಂದರೆ, ಶನಿವಾರ ಸಂಜೆ ಸಮಯದಲ್ಲಿ ಅಶ್ವತ್ಥ ಮರಕ್ಕೆ ನೀವು 7 ಪ್ರದಕ್ಷಿಣೆಗಳನ್ನು ಹಾಕಬೇಕು. ಶನೇಶ್ವರ ಸ್ವಾಮಿಯ ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳ್ಕೋಬೇಕಾಗುತ್ತದೆ. ಅಥವಾ ಶನಿ ಗಾಯತ್ರಿ ಮಂತ್ರವನ್ನು ಕೂಡ ನೀವು ಹೇಳ್ಕೊಂಡು ಅಲ್ಲಿ ನೀವು ಅಶ್ವತ್ಥ ಮರದ ಬಳಿ ನೀವು 2 ಎಳ್ಳೆಣ್ಣೆ ದೀಪವನ್ನು ಹಚ್ಚಿಬಿಟ್ಟು 7 ಪ್ರದಕ್ಷಿಣೆ ಹಾಕೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ನಿಮಗೆಲ್ಲ ಅಂದರೆ ಕೆಲವೊಬ್ಬರಿಗೆ ಶನಿ ದೋಷವಿರುತ್ತದೆ, 7.5 ಆಗಿರ್ಬೋದು, ಪಂಚಮ ಶನಿ ಅಥವಾ ಇನ್ನೊಂದು ಥರದ್ದು ಏನೇ ಒಂದು ತೊಂದರೆಗಳಿದ್ರೂ ಕೂಡ ಇದನ್ನು ನೀವು ನಿವಾರಣೆ ಮಾಡ್ಕೋಬೋದು. ಇನ್ನು ನೋಡಿ, 5ನೇದು, ಇದು ಎಲ್ಲರೂ ಕೂಡ ಮಾಡ್ಕೊಳ್ಳೇಬೇಕು ಇದನ್ನು. ಯಾಕಂದರೆ ನಮ್ಮ ಏನಾಗುತ್ತೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಏನಾದರೂ ಒಂದು ಕಣ್ಣು ದೃಷ್ಟಿಯಾಗಿ ಮನೇಲಿ ಕಿರಿಕಿರಿ ಆಗುವಂಥದ್ದು, ಜಗಳಗಳಾಗುವಂಥದ್ದು, ಯಾರೇನೋ ಮಾಡಿದ್ದಾರೆ ಅನ್ನೋವಂಥದ್ದು ಇರ್ಬೋದು. ಇದನ್ನು ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕಪ್ಪ ಅಂತಂದರೆ, ಒಂದು ಮುಷ್ಟಿ ಕಪ್ಪು ಎಳ್ಳನ್ನು ತೆಗೆದುಕೋಬೇಕು. ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ಸಹ ಹಾಕ್ಕೋಬೇಕು. ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು 7 ಬಾರಿ ತಲೆ ಮೇಲೆ ಸೂತುಬಿಟ್ಟು ಅದನ್ನು ಹೊರಗೆ ಹೋಗಿ ಯಾರು ತುಳಿಯದೇ ಇರುವಂಥ ಜಾಗಕ್ಕೆ ಹಾಕ್ಬಿಡ್ಬೇಕಾಗುತ್ತದೆ. ಇದು ನೋಡಿ, ಒಂದು ಮುಷ್ಟಿಯಲ್ಲಿ ಅಷ್ಟು ಇಟ್ಕೊಂಡು ಅಷ್ಟು ಜನಕ್ಕೂ ಮಾಡುವಂಥದ್ದಲ್ಲ. ಒಬ್ಬೊಬ್ಬರಿಗೆ ಅಷ್ಟನ್ನು ಒಂದು ಕಪ್ಪು ಎಳ್ಳು, ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ಪೂನಷ್ಟು ಕಪ್ಪು ಎಳ್ಳು, ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ದೃಷ್ಟಿ ತೆಗೆದು ಎಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಯಾರೂ ತುಳಿಯದೇ ಇರುವಂಥ ಜಾಗಕ್ಕೆ ಹಾಕಿಬಿಡಿ. ಆವಾಗ ಮನೆಯಲ್ಲೂ ಕೂಡ ನಕಾರಾತ್ಮಕತೆ ಕಡಿಮೆ ಆಗ್ತಾ ಹೋಗುತ್ತದೆ. ಆಮೇಲೆ ನಿಮಗೇನಾದರೂ ದೃಷ್ಟಿಯಾಗಿದ್ದರೆ ಅದು ಕೂಡ ಕಡಿಮೆ ಆಗ್ತಾ ಬರ್ತದೆ. ಇನ್ನೊಂದು ನೋಡಿ, 6ನೇ ಪರಿಹಾರ ಏನಪ್ಪ ಅಂತಂದರೆ, ಇದು ದಾನ ಕೊಡುವಂಥದ್ದು. ದಾನ ಏನಪ್ಪ ಅಂತಂದರೆ, ಶನೇಶ್ವರ ಸ್ವಾಮಿಗೆ ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡೋದಾದರೆ ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ಪಾತ್ರೆಗಳು, ಆಮೇಲೆ ಕಪ್ಪು ಎಳ್ಳು, ಉದ್ದಿನ ಬೇಳೆ, ಆಮೇಲೆ ಯಾರಿಗಾದ್ರೂ ಅವಶ್ಯಕತೆ ಇತ್ತಂದರೆ ಅವರಿಗೆ ಚಪ್ಪಲಿಗಳನ್ನ ತೆಗೆದುಕೊಂಡು ಹೋಗ್ಕೊಡಿ, ಆಮೇಲೆ ಛತ್ರಿಗಳನ್ನ ತೆಗೆದುಕೊಂಡು ಹೋಗ್ಕೊಡಿ. ಈ ಥರ ನೀವು ದಾನ ಕೊಡೋದ್ರಿಂದ ತುಂಬಾ ಅಂದರೆ ಯಾವ್ದಾದ್ರೂ ಒಂದು ಬಡವರಿಗಾದರೂ ಕೊಡ್ಬೋದು, ದೇವಸ್ಥಾನಕ್ಕಾದರೂ ಕೊಡ್ಬೋದು. ದೇವಸ್ಥಾನಕ್ಕೆ ಕೊಡೋದಾದರೆ ಕಪ್ಪು ಎಳ್ಳು, ಉದ್ದಿನ ಬೇಳೆ, ಆಮೇಲೆ ಬೆಲ್ಲ, ಆಮೇಲೆ ಕಪ್ಪು ಬಟ್ಟೆ ಈ ಥರ ಕೊಡಿ. ಅದರ ಮನುಷ್ಯರಿಗೆ ನೀವು ಕಷ್ಟದಲ್ಲಿರೋರಿಗೆ ಕೊಡ್ತೀನಿ ಅಂತಂದರೆ ಒಂದು ಕಬ್ಬಿಣದ ಪಾತ್ರೆ, ಚಪ್ಪಲಿ, ಛತ್ರಿ ಈ ಥರ ತೆಗೆದುಕೊಂಡು ಹೋಗಿ ಕೊಡಿ. ನೀವು ಈ ರೀತಿಯಾಗಿ ಶನಿವಾರದ ಸಂಜೆಯ ಸಮಯದಲ್ಲಿ ಮಾಡ್ಕೋಬೇಕು. ಇದನ್ನು ನೀವು ಕಂಪಲ್ಸರಿ ಎಲ್ಲರೂ ಕೂಡ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಅಂತೇಳಿ 21 ಬಾರಿ 108 ಬಾರಿ ನೀವು ದೇವರ ಮುಂದೆನೂ ಕೂಡ ಹೇಳ್ಕೋಬೇಕಾಗುತ್ತದೆ. ದೃಷ್ಟಿ ತೆಗಿಬೇಕಾದ್ರೂ ಕೂಡ ಹೇಳ್ಕೊಳ್ಳಿ. ಈ ಥರ ನೀವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅಂತಂದರೆ, ನಿಮ್ಮ ಮನೆಗೆ ಆಗುವಂಥ ಒಂದು ಹಣದ ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಗೆ ಏನೋ ಒಂದು ಕೆಲಸ ಸಿಗದೇ ಇರುವಂಥದ್ದಾಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು, ಶನಿ ದೋಷ ಆಗಿರ್ಬೋದು, 7.5 ಶನಿ, ರಾಹು ಕೇತು ತೊಂದರೆ, ಇವೆಲ್ಲವೂ ಕೂಡ ನಿಮಗೆ ನಿವಾರಣೆ ಆಗ್ತಾ ಬರ್ತದೆ. ಇದನ್ನು ಆದಷ್ಟು ರಾತ್ರಿ ಸಮಯದಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು.
ಹಾಗೆ ನೋಡಿ ನಿಮಗೆ ದಾನದ ಬಗ್ಗೆ ಹೇಳ್ತಾ ಇದ್ದೆ. ಈಗ ರಾತ್ರಿ ಸಮಯದಲ್ಲಿ ಏನಪ್ಪ ಅಂತಂದರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದೆ ಹೋದಾಗ ನೀವೇನು ಮಾಡಬೇಕಂತಂದರೆ ಒಂದು ಕಪ್ಪು ಬಟ್ಟೆ ತೆಗೆದುಕೊಳ್ಳಿ, ಅದರಲ್ಲಿ ಕಪ್ಪು ಎಳ್ಳು, ಬೆಲ್ಲ, ಆಮೇಲೆ ₹1 ಕಾಯಿನು, ಉದ್ದಿನ ಬೇಳೆ ಅಷ್ಟನ್ನು ಆ ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ ಒಂದು ಗಂಟನ್ನು ಕಟ್ಟಿ ದೇವ್ರ ಮುಂದೆ ಇಟ್ಬಿಡಿ. ಮುಂದಿನ ದಿವಸ ಅಂದರೆ ಭಾನುವಾರ ಬೆಳಗ್ಗೆ ನೀವು ದೇವಸ್ಥಾನಕ್ಕೆ ಹೋಗಿ ಸಹ ಕೊಡ್ಬೋದು. ಯಾಕಂದರೆ ಶನಿವಾರ ಸಾಯಂಕಾಲ ನಿಮ್ಗೆ ಏನಾದರೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದೆ ಹೋದಾಗ ನೀವು ಅದನ್ನು ಭಾನುವಾರನೂ ಸಹ ಕೊಡಬಹುದು. ಈ ರೀತಿಯಾಗಿ ನೀವು ಒಂದು 6 ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.